30 ಪ್ಲಸ್ ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಸಹಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಕನ್ನಡದಲ್ಲಿ ಹಿಸ್ಟ್ರಿಯಲ್ಲಿ ಇದೇ ತರನಾಗಿರ್ತಕ್ಕಂಥ ನಾವು ವಿಡಿಯೋಗಳನ್ನು ಕ್ವಶನ್ ಪೇಪರ್ಗಳ ವಿಡಿಯೋಗಳನ್ನ ಸಹಿತ ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲವುಗಳನ್ನು ನೋಡಬೇಕಾದ್ರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ಆ ವಿಡಿಯೋಗಳನ್ನು ನೋಡಿ ಚೆನ್ನಾಗಿ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ, ಸೊ ಇಂಗ್ಲೀಷ್ನಲ್ಲಿನೂ ಕೂಡ ನೀವೆಷ್ಟು ಈಸಿಯಾಗಿ ಮಾರ್ಕ್ಸ್ಗಳನ್ನು ತೊಗೊಳ್ಬೋದು ಅನ್ನೋದನ್ನು ಸ್ವಲ್ಪ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಅನ್ಸೀನ್ ಪ್ಯಾಸೇಜ್ ಅಂತ ಇರ್ತದೆ. ನೀವು ಎಲ್ಲರೂ ಕೂಡ ಪ್ಯಾರಾಗ್ರಾಫ್ ಅಂತ ಹೇಳ್ತೀರಿ, ಓಕೆನಾ. ಪ್ಯಾಸೇಜ್ ಇರ್ತದೆ. ಆ ಪ್ಯಾಸೇಜಲ್ಲಿ 10 ಮಾರ್ಕ್ಸ್ ಇರ್ತವೆ. ಭಾಳ ಈಸಿಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಹೂ ಅಂತ ಇರ್ತದೆ, ಯಾರು, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ವೈ, ಹೌ ಅಂದರೆ ಹೇಗೆ. ಸೊ ಇಂಥ ಸಿಂಪಲ್ ಇರ್ತವೆ. ಒಂದು 10ರಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ 5 to 6 ಮಾರ್ಕ್ಸ್ ಆದರೂ ಕೂಡ ಏನು ಮಾಡ್ಬೋದು, ಬರಿಬೋದು. ನಿಮ್ಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಕ್ವಶನ್ಸ್ಗಳನ್ನು ಓದ್ಕೊಡ್ರಿ. ಕ್ವಶನ್ಸಲ್ಲಿ ಯಾವ ಒಂದು ಕೀವರ್ಡ್ಸ್ ಇದಾವಲ್ಲ, ಅದು ಪ್ಯಾರಾಗ್ರಾಫ್ದಲ್ಲಿ ಎಲ್ಲಿದೆ ಅಲ್ಲ, ಅಲ್ಲಿಂದ ಹಿಂದಿನ ಪ್ಯಾರಾಗ್ರಾಫ್ ಹಿಡಿದು ಮುಂದಿನ ಫುಲ್ ಸ್ಟಾಪ್, ಇಟ್ ಮೀನ್ಸ್ ಹಿಂದಿನ ಫುಲ್ ಸ್ಟಾಪ್ ಹಿಡಿದು ಮುಂದಿನ ಫುಲ್ ಸ್ಟಾಪ್ವರೆಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಬರೀರಿ. ನಿಮಗೆ ಕನ್ಫ್ಯೂಸ್ ಅನಿಸಿತ್ತು ಅಂತಂದರೆ, ಇಲ್ಲಾಂದರೆ ನೀವೇ ಸ್ವಂತ ವಾಕ್ಯಗಳನ್ನು ಕೂಡ ರೆಡಿ ಮಾಡಿ ಬರಿಬೋದು. ಸೊ ಈ ತನಾಗಿರ್ತಕ್ಕಂಥ ಡಿಕ್ಟು ಸೆಂಟೆನ್ಸ್ಗಳನ್ನು ಪ್ಯಾರಾಗ್ರಾಫ್ದಿಂದ ಬರೆದ್ರೂ ಕೂಡ ತಪ್ಪಿಲ್ಲ, ನಿಮಗೆ ಅಂಕಗಳನ್ನು ಕೊಡ್ತಾರೆ. ಮೊದಲು ಚೆನ್ನಾಗಿ ಏನು ಮಾಡಿರಿ, ಕ್ವಶನ್ಸ್ಗಳನ್ನೇ ಓದ್ಕೊಡ್ರಿ. ಈ ಕೀವರ್ಡ್ಸ್ಗಳನ್ನು ಆನ್ಸರ್ಸ್ಗಳಲ್ಲಿ ಕೊಟ್ಟ ಪ್ಯಾರಾಗ್ರಾಫಲ್ಲಿ ಹುಡುಕಿ ಆ ಸೆಂಟೆನ್ಸನ್ನು ಕಂಪ್ಲೀಟ್ ಆಗಿ ಬರೀರಿ. ಯಾವುದೇ ಗೊಂದಲ ಬೇಡ. ಇನ್ನು ಸೆಕೆಂಡ್ ಹೋಗೋಣ, ಅಂಡರ್ಲೈನ್ ವರ್ಡ್ ರೆಫರ್ ಟು ಅಂತ ಕೇಳಿದ್ದಾರೆ. ಇದು ಭಾಳ ಈಸಿ ಇರ್ತದೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫಲ್ಲಿ ಏನು ಮಾಡಿರ್ತಾರೆ, ಎಲ್ಲ ವ್ಯಕ್ತಿಗಳ ಹೆಸರುಗಳು, ಆಮೇಲೆ ಊರುಗಳ ಹೆಸರುಗಳದೆಲ್ಲ ಇರ್ತವೆ. ಬಟ್ ಕೆಳಗಡೆ ಏನಾಗಿರ್ತದಪ್ಪ ಅಂದರೆ ಹಿ, ಸಿ, ದೇ, ಇಟ್ ಅಂತ ಈತೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ ಪ್ರೊನೌನ್ಸ್ಗಳನ್ನ ಕೊಡ್ತಾರೆ. ಸೊ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಯಾರ ವ್ಯಕ್ತಿಗೆ ಯಾವುದನ್ನು ಬಳಸಿದ್ದಾರೆ ಅನ್ನೋದನ್ನು ನೀವೇನು ಮಾಡ್ಬೋದು, ಯಾರಿಗೆ ಅದನ್ನು ರೆಫರ್ ಮಾಡಿದ್ದಾರೆ, ಸಂಬೋಧಿಸಿದ್ದಾರೆ ಅಂತ ಆ ಒಂದು ಪ್ಯಾರಾಗ್ರಾಫ್ದಿಂದನೇ ಕೂಡ ಬರೀಬೋದು ಈಸಿಯಾಗಿ. ಇಲ್ಲಿನೂ ಕೂಡ ಏನಿಲ್ಲರಂದ್ರೂ ಕೂಡ ನೀವು 2-3 ಮಾರ್ಕ್ಸ್ಗಳನ್ನ ಆರಾಮಾಗಿ ಇಲ್ಲಿನೂ ಕೂಡ ಪಡಿತೀರಿ. ಇನ್ನು ಡೈಲಾಗ್ ಕಂಪ್ಲೀಟ್ ಇರ್ತದೆ. ಇಬ್ಬರ ಗೆಳೆಯರ ನಡುವೆ ಅಥವಾ ಇಬ್ಬರ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಒಂದು ಸಂಭಾಷಣೆ, ಸಂವಾದ ಅಂತ ನಾವು ಹೇಳ್ತೀವಿ. ಬಹಳ ಈಸಿ ಇರ್ತದೆ. ಸೊ ಗುಡ್ ಮಾರ್ನಿಂಗ್, ಹಾಯ್, ಹೌ ಆರ್ ಯು, ವೈ ಆರ್ ಯು ಕಮಿಂಗ್, ಐ ಆಮ್ ಕಮಿಂಗ್ ಫಾರ್ ಸ್ಕೂಲ್ ಅಡ್ಮಿಷನ್. ಸೊ ಈ ತರನಾಗಿರ್ತಕ್ಕಂಥ ಸೆಂಟೆನ್ಸ್ಗಳ ಡೈಲಿ ರೂಟೀನಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ನಡೀತಕ್ಕಂಥ ಸಂಭಾಷಣೆ ತುಣುಕುಗಳಿರ್ತವೆ, ಡೈಲಾಗ್ ಕನ್ವರ್ಜೇಷನ್ಸ್ ಇರ್ತವೆ. ಅವುಗಳನ್ನು ಡೈಲಾಗಲ್ಲಿ ಬರೀಬೇಕು. ಓನ್ಲಿ 3 ಡೈಲಾಗ್ಸ್ಗಳನ್ನ ಬರಿಬೋದು ಆರಾಮಾಗಿ. ಇಲ್ಲಿನೂ ಕೂಡ 2 to 3 ಮಾರ್ಕ್ಸ್ಗಳನ್ನ ನೀವು ಪಡಿತೀರಿ. ಇನ್ನು ಇದು ಭಾಳ ಈಸಿ ಇರ್ತದೆ. ನೋಟ್ ರೀಡ್ ಮಾಡೋದು, ಆಮೇಲೆ ಅದನ್ನು ಫಿಲ್ ಇನ್ ದ ಬ್ಲಾಕ್ಸಲ್ಲಿ ಬರೆಯೋದು. ಸೊ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫನ್ನು ನೀವು ಏನು ಮಾಡಬೇಕಂದ್ರೆ ಫ್ಲೋ ಚಾರ್ಟ್ಗಳಲ್ಲಿ ಬರಿಬೇಕು. ಕನ್ನಡದಲ್ಲಿ ಹರಿವು ಪಟ್ಟಗಳಂತ ಹೇಳ್ತೀವಲ್ಲ, ಸೊ ಈ ತರನಾಗಿರ್ತಕ್ಕಂಥ ಅವುಗಳನ್ನ ಏನು ಮಾಡ್ತಾರೆ, ಬಾಕ್ಸಸ್ಗಳನ್ನ ಕೊಡ್ತಾರೆ. ಆ ಬಾಕ್ಸಸ್ಗಳಲ್ಲಿ ಅವುಗಳನ್ನ ಏನು ಮಾಡಬೇಕು, ಬರಿಬೇಕು. ಪ್ಯಾರಾಗ್ರಾಫ್ದಲ್ಲಿ ಇರ್ತಕ್ಕಂಥ ಕೀವರ್ಡ್ಸೇ ಇರ್ತವೆ. ಸೊ ಟೋಟಲಿ 8 ಕೀವರ್ಡ್ಸ್ಗಳನ್ನ ತುಂಬಬೇಕು. ಸೊ ಪ್ರತಿಯೊಂದಕ್ಕೂ ಅರ್ಧ ಮಾರ್ಕ್ಸು, 4 ಮಾರ್ಕ್ಸನ್ನು ನೀವು ಇಲ್ಲಿಂದಾನೇ ಪಡಿತೀರಿ. ಇನ್ನು ಲಾಸ್ಟ್ ಏನಪ್ಪ ಅಂದರೆ ಲೆಟರ್ ರೈಟಿಂಗ್. ವಿಶೇಷವಾಗಿ ನಿಮಗೆ ಜಾಬ್ ಅಪ್ಲಿಕೇಶನ್ ಬರಲಿಕ್ಕೆ ರೆಸ್ಯೂಮ್ ಬರಲಿಕ್ಕೆ ಕೇಳಿರ್ತಾರೆ. ಅಲ್ಲಿ ಆಲ್ರೆಡಿ ಯಾವ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಯಾವ ಪೋಸ್ಟ್ ಇತ್ತು, ಏನು ಕ್ವಾಲಿಫಿಕೇಷನ್ ಇತ್ತು, ನೇಮ್ ಏನಾಗಬೇಕು, ಅಡ್ರೆಸ್ ಏನಾಗಬೇಕು, ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಏನು ಮಾಡಿದ್ದಾರೆ, ಕೊಟ್ಟಿರ್ತಾರೆ. ಅದನ್ನು ಚೆನ್ನಾಗಿ ಫಸ್ಟ್ ಅಪ್ಲಿಕೇಶನು ಆಮೇಲೆ ರಿಸ್ಯೂಮ್ ಬರೆಯೋದನ್ನು ಕಲ್ಕೊಡ್ರಿ. ಸೊ ಖಂಡಿತವಾಗಿ 5ಕ್ಕೆ 5 ಅಂಕಗಳನ್ನು ನೀವು ಇಲ್ಲಿ ಪಡಿತೀರಿ. ಇಷ್ಟು ಪೋರ್ಷನ್ದಿಂದ ನೀವೇನು ಮಾಡ್ಬೋದಪ್ಪ ಅಂದರೆ ಮಿನಿಮಮ್ 15+ ಮಾರ್ಕ್ಸ್ಗಳನ್ನ ನೀವೇನು ಮಾಡ್ತೀರಿ, ಆರಾಮಾಗಿ ಪಡಿತೀರಿ. ಆಲ್ಮೋಸ್ಟ್ 20 ಮೇಲೇ ತೊಗೋಬೇಕು ಈ ಭಾಗದಿಂದ ನೀವು, ಯಾಕಂದರೆ ಭಾಳ ಈಸಿ ಇರ್ತದೆ. ನಾನು ಸ್ಕೋರ್ ಮಾಡ್ತಕ್ಕಂಥ ನಿಮಗೆ ಹೇಳ್ತಾ ಇದ್ದೀನಿ, ಓಕೆನಾ. ಇನ್ನೂ ಭಾಳ ಗ್ರಾಮರ್ ಅದೆಲ್ಲ ಇರ್ತಾವೆ, ರಿಪೋರ್ಟೆಡ್ ಸ್ಪೀಚ್ ಇರ್ತದೆ, ಅದ್ರ ಬಗ್ಗೆ ನಾನೇನು ನಿಮ್ಗೆ ಹೇಳಿಲ್ಲ. ಬಟ್ ನೀವು ಈಸಿಯಾಗಿ ಪಾಸ್ ಆಗಬೇಕಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಇನ್ನು ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ನಿಮಗೆ ಲಾಂಗ್ ಕ್ವಶನ್ಸ್, ಅದು 4 ಮಾರ್ಕ್ಸಿಗಾದರೂ ಬರ್ಬೋದು, 6 ಮಾರ್ಕ್ಸ್ಗಾದ್ರೂ ಬರ್ಬೋದು. ಚೆನ್ನಾಗಿ ಸಮರಿಗಳನ್ನು ಬಾಹೆಟ್ ಹಾಕಿ, ನೀವು ಬಾಹೆಟ್ ಹಾಕಿರ್ತಕ್ಕಂಥ ಸಮರಿಗಳನ್ನಾದರೂ ಬರೆದ್ರೂ ಕೂಡ ನಿಮಗೆ ಇದ್ದ ಮಾರ್ಕ್ಸ್ಗಳಿಗೆ ಒಂದು ಅರ್ಧ ಮಾರ್ಕ್ಸ್ ಆದರೂ ಕೊಡ್ತಾರೆ. ಇಟ್ ಮೀನ್ಸ್ 4ರಲ್ಲಿ 2, 6ರಲ್ಲಿ 3 ಆದರೂ ಕೊಡ್ತಾರೆ. ಸೊ ಯಾರೆಲ್ಲ ರೋಮಿಯೋ ಜೂಲಿಯೆಟ್ ಬಗ್ಗೆ ಓದಿಲ್ಲಲ್ಲ, ನಾನು ರೋಮಿಯೋ ಬಗ್ಗೆ ಸ್ವಲ್ಪ ಕ್ಯಾರೆಕ್ಟರ್ ಬಗ್ಗೆ ಇದೆ, ಜೂಲಿಯೆಟ್ ಬಗ್ಗೆ ಇದೆ, ಇಷ್ಟು ನೀವೇನು ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ, ಝೂಮ್ ಔಟ್ ಮಾಡ್ತೀನಿ. ಸೊ ಇಲ್ಲಿಂದಲೂ ಕೂಡ ನೀವು ಇಷ್ಟು ಬಾಹೆಟ್ ಮಾಡಿದ್ರು ಕೂಡ 2 ಮಾರ್ಕ್ಸ್ಗಳನ್ನ ಆರಾಮಾಗಿ ಪಡಿತೀರಿ. ಇನ್ನು ನೆಕ್ಸ್ಟ್ ಹೋಗೋಣ, 2 ಡಿಯರ್ ಅಂತಕ್ಕಂಥದ್ದು, ಓಕೆನಾ. ಇದು ಕೂಡ ಭಾಳ ಸರಿ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಮತ್ತು ಇದು ಭಾಳ ದೊಡ್ಡದಾಗಿರ್ತಕ್ಕಂಥ ಪಾಠನೂ ಇದೆಯಲ್ಲ. ಸೊ ಇದ್ರದ್ದು ಕೂಡ ಏನು ಮಾಡಿರಿ, ಸ್ಕ್ರೀನ್ಶಾಟ್ಗಳನ್ನು ತೊಗೊಳ್ರಿ ಎಲ್ಲರೂ ಕೂಡ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ಚೆನ್ನಾಗಿ ಅದನ್ನು ಪ್ರಿಪರೇಷನ್ಗಳನ್ನು ಮಾಡ್ಕೊಡ್ರಿ. ಭಾಳ ಈಸಿಯಾಗಿರ್ತಕ್ಕಂಥದ್ದಿದೆ, ಗದ್ಯ ಪಾಠ ಇದೆ. ಸೊ ಆಲ್ರೆಡಿ ನೀವೇನು ಮಾಡಿರ್ತೀರಿ ಅದನ್ನು ಬರಿಬೋದು. ಇಷ್ಟು 2 ಡಿಯರ್ದು ಒಂದು ಸಮರಿಯನ್ನು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಹೋಗೋಣ, ಆನ್ ಚಿಲ್ಡ್ರನ್ ಅಂತಕ್ಕಂಥ ಪದ್ಯ. ಇಷ್ಟೇ ಇದೆ ನೋಡಿ. ಇದು ಇಟ್ ಟೆಲ್ಸ್ ಅಬೌಟ್ ಲೈಫ್ ಆಫ್ ಚಿಲ್ಡ್ರನ್ ಹಿಡಿದು ಚಿಲ್ಡ್ರನ್ ಆ್ಯಂಡ್ ಪೇರೆಂಟ್ಸ್ವರೆಗೆ ಖಲೀಲ್ ಗಿಬ್ರನ್ ಅವರು ಬರೆದಿರ್ತಕ್ಕಂಥದ್ದು. ಸೊ ವೆರಿ ಸಿಂಪಲ್. ನನಗನ್ಸುತ್ತೆ 6ರಿಂದ 7 ಸಾಲುಗಳೇನೋ ಕಾಣ್ತಾ ಇದ್ದಾವೆ. ಇಷ್ಟು ಬರೆದ್ರೂ ಕೂಡ ನೀವು ಆನ್ ಚಿಲ್ಡ್ರನ್ದಿಂದ ಇರ್ತಕ್ಕಂಥ ಒಂದು 4 ಮಾರ್ಕ್ಸ್ ಆರ್ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈಸಿಯಾಗಿ ಅಟೆಂಡ್ ಮಾಡಿ ಸ್ಕೋರ್ಗಳನ್ನು ಮಾಡ್ಬೋದು. ಇನ್ನು ಇನ್ನೊಂದು
ಗದ್ಯ ಪಾಠ ಇದೆ, ಪ್ರೋಸ್ ಇದೆ, ಅ ಸನ್ನಿ ಮಾರ್ನಿಂಗ್ ಅಂತಕ್ಕಂಥದ್ದು ಡ್ರಾಮಾ ಬರೆದಿರ್ತಕ್ಕಂಥದ್ದು. ಸೊ ಇದ್ರದ್ದು ಕೂಡ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಸಮರಿಗಳನ್ನೇ ತೋರಿಸ್ತಾ ಇದ್ದೀನಿ. ಸೊ ಈ ಸಮರಿಗಳನ್ನ ಸಹಿತನೂ ಕೂಡ ನೀವು ಬರೆದು ಅಂಕಗಳನ್ನು ಗಳಿಸ್ಬೋದು. ನಾನೇನು ಹೇಳ್ತಾ ಇದ್ದೀನಿ, ಇದೇ ಸಮರಿ ಓದಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ನೀವು ಏನಾದರೂ ಓದಿದರೆ ಬಾಹೆಟ್ ಮಾಡಿದರೆ ಅದನ್ನೇ ಬರೀರಿ. ನಿಮಗೆ ಕರೆಕ್ಟ್ ಅಕ್ಯುರೇಟ್ ಕ್ವಶನ್ ಆನ್ಸರ್ಸ್ ಬರೆದ್ರೆ ಅದನ್ನು ಕೂಡ ಬರೀರಿ. ಬಟ್ ಏನೂ ಇರಲಿಲ್ಲ ಅಂತಂದ್ರೆ ಇಷ್ಟಾದರೂ ಇನ್ನೂ ನಿಮಗೆ ಟೈಮ್ ಅದ, ಅಷ್ಟಾದರೂ ಪ್ರಿಪೇರ್ ಮಾಡಿ. ವೆನ್ ಯು ಆರ್ ಓಲ್ಡ್ ಪೋಯಮ್ YB ಇದೆ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ನಿಮಗೆ 4 ರಿಂದ 6 ಮಾರ್ಕ್ಸ್ಗೆ ಆರಾಮಾಗಿ ಕೇಳ್ತಾರೆ. ನೋಡಿ, ದಿಸ್ ಪೋಯಮ್ ಟೆಲ್ ಅಸ್ ಅಬೌಟ್ ಟ್ರೂ ಲವ್. The poem tells us beauty is temporary but love is permanent. The poet asks his lady to read his books of memories. The lady is sitting by the fire nodding. Many loved her physical beauty. The poet loved her soul. The poet says his love is true and permanent. The poet likes her inner self. He tells if she neglects him, love will fly away in the mountains. Love will hide his face among stars. Totally this poem tell us love is constant evergreen ಅಂತ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ನೀವಾದರೂ ಕೂಡ ಆರಾಮಾಗಿ ಅದನ್ನ ಏನು ಮಾಡ್ಬೋದು, ಬರೆದು ಅಂಕಗಳನ್ನು ಗಳಿಸ್ಬೋದು. ಇಷ್ಟು ಬರೆದ್ರೂ ಕೂಡ ನೀವೇನು ಮಾಡ್ತೀರಪ್ಪ ಅಂದರೆ ಆರಾಮಾಗಿ ಪಾಸ್ ಆಗ್ತೀನಿ. ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ, ಸೆಕೆಂಡ್ PUC ಇಂಗ್ಲೀಷಲ್ಲಿ ಯಾವ ಏರಿಯಾಗಳನ್ನು ಓದಿದ್ರಿ, ಯಾವ ಪ್ರಶ್ನೋತ್ತರಗಳನ್ನು ಓದಿದರೆ ಮತ್ತು ಯಾವ ಗ್ರಾಮರ್ ಪಾಯಿಂಟ್ಗಳನ್ನು ಈಸಿಯಾಗಿ ಬರೆದ್ರೆ ನೀವು ಸ್ಕೋರ್ಗಳನ್ನು ಮಾಡ್ಬೋದು ಅನ್ನೋದನ್ನು ಆರಾಮಾಗಿ ಇಷ್ಟು ಮಾಡಿದರೆ 30ಕ್ಕೆ ಹೆಚ್ಚು ಅಂಕ ನಿಮಗೆ ಸಿಗ್ತವೆ. ಬಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರೀರಿ. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ, ಓಕೆನಾ. ಅವುಗಳನ್ನಾದರೂ ಕೂಡ ಏನು ಮಾಡ್ತಾರೆ ಅಂದರೆ ನಿಮ್ಮ ಗದ್ಯ ಪಾಠದಿಂದ ಪದ್ಯ ಪಾಠದಿಂದ ಇರ್ತವೆ, ಅವುಗಳನ್ನು ಸಹಿತ ನೀವು ಈಸಿಯಾಗಿ ಬರೆದು ಚೆನ್ನಾಗಿ ಸ್ಕೋರ್ಗಳನ್ನು ಮಾಡ್ಬೋದು. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಚೆನ್ನಾಗಿ ನೋಡಿಕೊಂಡು ಅದನ್ನು ಕೂಡ ಪ್ರಿಪ್ರೇಷನನ್ನು ಮಾಡಿ ಬೇರೆ ವಿಷಯದ ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಏನು ಮಾಡಿ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ತಾವುಗಳು ಮಾಡ್ತಕ್ಕಂಥದ್ದು ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ಎಷ್ಟು ಲೈಕ್, ನಿಮ್ಮ ಎಷ್ಟು ಶೇರ್, ಸಬ್ಸ್ಕ್ರಿಪ್ಷನ್ ಇರ್ತಾವಲ್ಲ ಅಷ್ಟು ನನಗೆ ಏನಾಗಿರ್ತದಪ್ಪ ಅಂತಂದರೆ ಮೋಟಿವೇಶನ್ಗಳು ಸಿಗ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿ